ಬೆಂಗಳೂರಿನಿಂದ 3880 ಕಿಲೋಮೀಟರ್ ಮಾರ್ಗದಿಂದ ನಡ್ಕೊಂಡು ಹೋಗ್ಬೇಕಾಗತ್ತ. ಸೊ ಅಲ್ಲಿ ಯಾವುದೇ ರೀತಿ ವೆಹಿಕಲ್ಸ್ಗಳ ಸೌಲಭ್ಯ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಸೊ ಇವಾಗ ಬಹಳ ಯಾತ್ರಿಕರು ಅಂದರೆ ಮಳೆಗಾಲದ ಒಂದು ದಿನಗಳಲ್ಲಿ ಹೆಚ್ಚಾನೆಚ್ಚು ಟ್ರಾವೆಲಿಂಗ್ಸ್ಗಳು, ಪರ್ವತಾರೋಹಿಗಳು ಎಲ್ಲಂದ್ರಲ್ಲಿ ಹೋಗ್ತಾ ಇರ್ತಾರೆ. ಈಗ ಕೇವಲ ಪರ್ವತಾರೋಹಿಗಳಂತಲೇ ಹೇಳೋಕ್ಕಾಗಂಗಿಲ್ಲ, ಭಕ್ತಾದಿಗಳು ಇರಬಹುದು. ಸೊ ಬಹಳ ಅಪಾಯಕಾರಿ ಯಾತ್ರೆ ಅಂತಂದರೆ ಅಮರಲಿಂಗೇಶ್ವರ ಯಾತ್ರೆ. ಸೊ ಅಮರಲಿಂಗವನ್ನು ನೋಡ್ಕೊಳ್ಳೋಕ್ಕೆ ಎಷ್ಟು ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಅಂತಂದರೆ ಬಹಳ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಸೊ ಇದು ಇರೋದು ಜಮ್ಮು ಕಾಶ್ಮೀರ ಮತ್ತು ಹಿಮಾಲಯದ ಮಧ್ಯಭಾಗದ ಶ್ರೇಣಿಗಳೊಳಗೆ ಈ ಅಮರನಾಥ ಲಿಂಗ ಸ್ಥಾಪನೆ ಆಗೈತಿ. ಸೊ ಈ ಅಮರನಾಥದ ಲಿಂಗದಲ್ಲಿ ಹಿಮವು ಕರಗಿ ಪೂರ್ತಿ ನೆಲಸಮ ಆಗೈತಿ ಬರೀ ಕೇವಲ 4 ದಿನದಲ್ಲಿ. ಈ ಹಿಮ ಕರಗಕ್ಕೆ ಕಾರಣ ಏನು, ಮುಖ್ಯ ರೀಸನ್ಸ್ ಏನಂತ ವಿಡಿಯೋ ಎಂಡ್ ಒಳಗೆ ಹೇಳ್ತೀನಿ. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹೇಗೆ ಉದ್ಭವ ಆಯಿತು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದೊಳಗೆ ಕೊಡ್ತೀನಿ. ಜಮ್ಮು ಕಾಶ್ಮೀರ ಮತ್ತು ಹಿಮಾಲಯದ ಮಧ್ಯಭಾಗದ ಶ್ರೇಣಿಯೊಳಗೆ ಇರುವಂತಹ ಈ ಗುಹೆ ಬಹಳ ವಿಪರೀತವಾಗಿ ಹಿಮದಿಂದ ಸ್ಥಾಪಿತವಾಗಿರುವಂತಹ ಲಿಂಗ ದಿನೇ ದಿನೇ ಕರಗಿ ಕೇವಲ 4 ದಿನದಲ್ಲಿ ಪೂರ್ತಿ ನೆಲಸಮ ಆಗೈತಿ. ಸೊ ಇದರ ಹಿಸ್ಟ್ರಿಯನ್ನ ಮುಂದೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಇದರ ಪೌರಾಣಿಕ ಒಂದು ಕಥೆಯನ್ನ ಕೇಳೋಣ. ಸೊ ಇಲ್ಲಿ ಪೌರಾಣಿಕ ಕಥೆ ಏನು ಅಂತಂದ್ರೆ, ಶಿವ ಪಾರ್ವತಿಗೆ ಅಮರತ್ವದ ಕಥೆಯನ್ನ ಹೇಳ್ತಾನೆ. ಅಂತಂದ್ರೆ ಸಾವೇ ಬರದ ರೀತಿಯೊಳಗೆ ಅಮರತ್ವ ಹೇಗೆ ಸಾಧಿಸೋದು ಅಂತ ಹೇಳಿ ಪಾರ್ವತಿಗೆ ಶಿವ ಹೇಳ್ತಾ ಇರೋ ಸಂದರ್ಭದಲ್ಲಿ ಶಿವ ಪಾರ್ವತಿಯನ್ನ ಒಂದು ಗುಹೆ ಕರ್ಕೊಂಡು ಹೋಗ್ತಾನೆ. ಅದೇ ಗುಹೆ ಇರೋದು ಜಮ್ಮು ಕಾಶ್ಮೀರ ಮತ್ತು ಹಿಮಾಲಯದ ಮಧ್ಯದಲ್ಲಿ ಇರುವಂತಹ ಗುಹೆ. ಸೊ ಅಲ್ಲಿ ಪಾರ್ವತಿಯನ್ನ ಈ ಒಂದು ಅಮರತ್ವದ ರಹಸ್ಯ ಹೇಳುವಾಗ ಯಾರು ಇರೋಂಗಿಲ್ಲ, ಯಾರು ಗುಹೆ ಒಳಗಿರೋ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಅವನು ತನ್ನ ಕತ್ತಲ್ಲಿರೋ ಶಿವನಾಗವನ್ನ ತೆಗೆದ್ಬಿಟ್ಟು ಶೇಷನಾಗನಿಗೆ ಕೊಡ್ತಾನ. ಆಮೇಲೆ ನಾವು ತಲೆಯಲ್ಲಿರುವ ಚಂದ್ರನನ್ನ ತೆಗೆದ್ಬಿಟ್ಟು ಅಲ್ಲಿ ನದಿಗೆ ಹಾಕ್ತಾನೆ. ಇವಾಗ್ಲೂ ಕೂಡ ಅದ್ರ ಹೆಸರು ಚಂದ್ರ ನದಿ ಅಂತ ಹೇಳಿ ಫೇಮಸ್ ಆಗೈತಿ. ಮತ್ತೆ ಇನ್ನೊಂದು ನಂದಿಯನ್ನ ಪಹಲ್ಗಾಮ್ ಅನ್ನೋ ಒಂದು ಊರಲ್ಲಿ ಬಿಟ್ಟು ಬರ್ತಾನ. ಅದಾದ್ಮೇಲೆ ಆ ಒಂದು ಗುಹೆಗೆ ಹೋಗಿ ಕೂತ್ಕೊಂಡು ಮಾತಾಡೋ ಒಂದು ಸಂದರ್ಭದೊಳಗ ಗುಹೆಯಲ್ಲಿ ಜೀವಚರಿಗಳು, ಜಲರಾಶಿಗಳು ಇರ್ತವೆ, ಅವನ್ನ ನಾನು ಇರಕ್ ಆಗಂಗಿಲ್ಲ, ಅದನ್ನ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಆತನ ಪವಿತ್ರ ಅಗ್ನಿಯನ್ನ ಸೃಷ್ಟಿ ಮಾಡಿಬಿಟ್ಟು ಎಲ್ಲ ಜಲಚರಗಳನ್ನ, ಜೀವಿಗಳನ್ನ ನಾಶ ಮಾಡ್ತಾನ. ಆದ್ರೆ ಆ ಜಲಚರಗಳ ಜೀವನಾಶಗಳನ್ನ ಮಾಡುವಾಗ ಅಲ್ಲಿ 2 ಮೊಟ್ಟೆಗಳು ಉಳ್ಕೊಂತವೆ. ಅಮರತ್ವದ ಒಂದು ಕತೆ ಮುಕ್ತಾಯವಾದ ನಂತರ ಆ ಪಾರಿವಾಳಗಳು ಆ ಮೊಟ್ಟೆಯಿಂದ ಹೊರ ಬರ್ತವೆ. ಸೊ ಆದ ಕಾರಣ ಆ ಮೊಟ್ಟೆಗಳು ಕೂಡ ಅಮರತ್ವವನ್ನ ಸಾಧಿಸಿದ್ರು. ಆ ಒಂದು ಮೊಟ್ಟೆಯೊಳಗಿರೋ ಪಾರಿವಾಳಗಳು ಕೂಡ ಅಮರತ್ವವನ್ನು ಸಾಧಿಸಿದ್ವು ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖ ಐತಿ. ಸೊ ಇದು ನಡೆದಿರೋ ಒಂದು ಅಮರನಾಥ ಲಿಂಗ ಹೇಗೆ ಪ್ರತಿಷ್ಠಾಪನೆ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನು ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಆ ಒಂದು ಭಾಗದಲ್ಲಿ, ಆ ಒಂದು ಜಾಗದಲ್ಲಿ ನೀರಿನ ಪ್ರಮಾಣ ಮೇಲೆ ಬಿದ್ದು ಅದು ಶಿವನ ಗೋಪುರವಾಗಿ ನಿಂತೈತಿ ಹೊರತು ಯಾವುದೇ ಒಂದು ಪವಾಡಗಳು ಇಲ್ಲ ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಕೂಡ ಸೈಂಟಿಸ್ಟ್ಗಳು ಯಾರಿರ್ತಾರೆ, ವಿಜ್ಞಾನಿಗಳು, ಅವ್ರು ಯಾವಾಗ್ಲೂ ತದ್ವಿರುದ್ಧ ಇರ್ತಾರೆ. ಯಾಕಂತಂದ್ರೆ ಅವರಿಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. ಇವಾಗ ನೋಡ್ರಿ, 7 ಗ್ರಹಗಳು ಇದ್ವು, ಆಮೇಲೆ ಬ್ರಹ್ಮಾಂಡ ರೌಂಡ್ ಆಗೈತೆ ಅಂತ ಹೇಳಿ ಇದು ಯಾವಾಗ್ಲೂ ಹೇಳಿದ್ದು ಕೃಷ್ಣ ಭಗವದ್ಗೀತೆಯೊಳಗ. ಆದ್ರೆ ಅವರು ಹೋದ ನಂತರ ಅವರು ಅದನ್ನ ಪರಿಷ್ಕರಣೆ ಮಾಡಿಬಿಟ್ಟು ಪ್ರಾಕ್ಟಿಕಲ್ ಆಗಿ ಹೇಳಿದಾರೆ. ಬಟ್ ಮುಂಚೆಕನೆ ಹೇಳಿತ್ತು ಭಗವದ್ಗೀತೆಯೊಳಗೆ, ಅದನ್ನ ಮೇ ಬಿ ಅವರು ನೋಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಸೊ ಇವಾಗ ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ನೋಡಕ್ ಆಗಂಗಿಲ್ಲ. ಕೆಲವೊಂದು ಟೈಮ್ ನಾವು ನಂಬಲೇಬೇಕಾದ ಸಿಚುವೇಶನ್ಸ್ ಇರ್ತದ. ಸೊ ಈ ರೀತಿಯಾಗಿ ನಡೆದುಕೊಂಡ ಬಂದ ಕತೆ ಇದು. ಸೊ ಇವಾಗ ಏನಾಗಕತ್ತೈತೆ ಅಂತಂದ್ರೆ ಆ ಒಂದು ಹಿಮದ ಲಿಂಗ ಕರೆಗೆ ಹೊಂಟೈತಿ. ಸೊ ಕರೆಗೆ ಹೋಗಕ್ಕೆ ಕಾರಣ ಏನು ಮುಖ್ಯವಾಗಿ ಅಂತಂದ್ರೆ, ಎಲ್ಲರೂ ಹೇಳೋ ಪ್ರಕಾರ ಈ ಸೈಂಟಿಸ್ಟ್ಗಳು ಹೇಳಿದ್ರು, ಏನಂತ ಹೇಳಿದ್ರು ನೋಡ್ರಿ, ಹೆಚ್ಚು ಅಲ್ಲಿರೋ ಜನಗಳು, ಭಕ್ತಾದಿಗಳು ಮೇಲಿನ ಮೇಲೆ ತುಂಬಾ ಜನ ಬರ್ತಾ ಇದಾರಪ್ಪ ಅಂತಂದ್ರೆ ಆ ಒಂದು ಮನುಷ್ಯನ ಶಾಖದಿಂದ ಕೂಡ ಹಿಮ ಕರಗುವಂತಹ ಚಾನ್ಸಸ್ ಇರ್ತೈತಿ ಅಂತ ಹೇಳಿ ಮುಂಚೆ ಅವರು ಎಚ್ಚರಿಕೆ ಕೊಟ್ಟಿದ್ರು. ಆದ್ರೆ ಇಲ್ಲಿ ಯಾವುದೇ ಭಕ್ತರಿಗೆ ಕೂಡ ಲಂಗು ಲಗಾಮು ಇಲ್ಲ. ಅಂದ್ರೆ ಇಷ್ಟು ಭಕ್ತರು ಮಾತ್ರ ಅಲವಿರ್ತದ, ಇಷ್ಟು ಮಾತ್ರ ಬರಬೇಕು ಅಂತ ಯಾವುದೇ ಒಂದು ಕಟ್ಟುನಿಟ್ಟಿನ ನಿಯಮ ಇಲ್ಲ. ಆದ್ರೆ ಅದಕ್ಕೆ ಸಮನಾಗಿರುವ ನಿಯಮಗಳನ್ನ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಇಷ್ಟೇ ಭಕ್ತಾದಿಗಳಿಗೆ ಬರಬೇಕು, ಇಷ್ಟೇ ಭಕ್ತಾದಿಗಳು ಎಂಟರ್ ಐತೆ ಅಂತ ಹೇಳಿ ಯಾವುದೇ ಒಂದು ಉಲ್ಲೇಖ ಇಲ್ಲ. ಆದ ಕಾರಣ ಇಲ್ಲಿ ಹಿಮ ಕರಗ್ತದ ಅಂತ ಹೇಳಿ ಒಂದು ಹೇಳಿದ್ದಾರೆ. ಮತ್ತೆ ಇನ್ನೊಂದು, ಹೆದ್ದಾರಿಗಳನ್ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಸೊ ಹೆದ್ದಾರಿಗಳನ್ನ ಮಾಡೋದ್ರಿಂದ ಕೂಡ ಹೆಚ್ಚು ಪೆಟ್ಟು ಬೀಳ್ತದ ಈ ಒಂದು ಹಿಮಾಲಯ ಸರೌಂಡಿಂಗ್ ಅಂತೇಳಿ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಪರಿಸರದ ಆಗುವಂತ ಹವಾಮಾನದ ಬದಲಾವಣೆ.
ಇವಾಗ ನಿಮಗೆ ಗೊತ್ತೈತಿ ಎಷ್ಟು ವಿಪರೀತ ಶಾಖವನ್ನು ಅನುಭವಿಸ್ತಾ ಇದ್ದೀವಿ. ಇವಾಗ ಮಳೆಗಾಲ ಐತಿಪ್ಪ ಅಂತಂದ್ರೂ ಹೆಚ್ಚು ಬಿಸಿಲು ಬೀಳ್ತಾ ಐತಿ. ಸೊ ಇಂತಹ ಮಳೆಗಾಲದ ಸಂದರ್ಭದೊಳಗೂ ಮಳೆಗಾಲನೇ ಅನಿಸ್ತಾ ಇಲ್ಲ ಕೆಲವೊಂದು ಸಿಚುವೇಶನ್ಸ್. ಯಾಕಂತಂದ್ರೆ ಈ ವರ್ಷ 2026ರಲ್ಲಿ ಯಾವುದೇ ರೀತಿ ಮಳೆಗಾಲದ ವಾತಾವರಣನೇ ಇಲ್ಲ ಅಂತ ಹೇಳ್ಬೋದು. ಏನೋ ಅಪರೂಪಕ್ಕೆ ಮಳೆ ಬರ್ತೈತಿ, ಅದಾದ್ಮೇಲೆ ಹೊಳ್ಳಪಸ್ ಯಾವುದೇ ರೀತಿ ಮಳೆ ಬರಂಗಿಲ್ಲ. ಸೊ ಈ ಒಂದು ಅಮರನಾಥನ ಲಿಂಗ ಯಾತ್ರೆ ಯಾವಾಗ ಆರಂಭ ಆಗ್ತೈತೆ ಅಂದ್ರೆ ಜುಲೈಯಿಂದ ಚಾಲು ಆಗಿ ಆಗಸ್ಟಿಗೆ ಕಂಪ್ಲೀಟ್ ಆಗ್ತೈತಿ. ಆದರೆ ಜುಲೈ 3ನೇ ತಾರೀಕು ಆರಂಭ ಆಗಿದ್ದು 3, 4, 5 ಈ 3 ದಿನದಲ್ಲೇ ಈ ಒಂದು ಹಿಮದ ಲಿಂಗ ಕರಗಿ ಹೋಗೈತಿ. ಸೊ ಎಲ್ಲ ಪ್ರೇಕ್ಷಣಿಕರು ಬೇಜಾರು ಮಾಡ್ಕೊಂಡು ವಾಪಸ್ ರಿಟರ್ನ್ ಹೊಂಟಾರ. ಕಾರಣ ಇಷ್ಟ, ಅಲ್ಲಿರೋ ಪ್ರೇಕ್ಷಣಿಕರು, ಅಲ್ಲಿರೋ ಭಕ್ತಾದಿಗಳು ಹೆಚ್ಚಾನೆಚ್ಚು ಹಿಮದ ಶಿವಲಿಂಗವನ್ನ, ಅಮರನಾಥ ಲಿಂಗವನ್ನ ನೋಡ್ಲಿಕ್ಕೆ ಹೆಚ್ಚಾನೆಚ್ಚು ಜನ ಬರ್ತಿದ್ರು. ಮತ್ತು ಈ ಒಂದು ಅಮರನಾಥ ಲಿಂಗವನ್ನ, ಹಿಮದ ಲಿಂಗವನ್ನ ವೀಕ್ಷಣೆ ಮಾಡ್ಬೇಕಂತಂದ್ರೆ ಪಹಲ್ಗಮ್ನಿಂದ 3880 ಕಿಲೋಮೀಟರ್ ಮಾರ್ಗದಿಂದ ನಡ್ಕೊಂಡು ಹೋಗ್ಬೇಕಾಗತ್ತ. ಸೊ ಅಲ್ಲಿ ಯಾವುದೇ ರೀತಿ ವೆಹಿಕಲ್ಸ್ಗಳ ಸೌಲಭ್ಯ ಇಲ್ಲ. ಆದ್ರೆ ಒಂದು ಚೇರ್ ತರ ಇರ್ತೈತಿ, 4 ಜನ ಹಿಡ್ಕೊಂಡು ನಿಮ್ಮನ್ನ ಎತ್ಕೊಂಡು ಹೋಗ್ತಾರ ಅನ್ನೋ ಒಂದು ಹೆಲ್ಪ್ ಮಾಡೋ ಒಂದು ಸಹಾಯವಾಣಿ ಐತಲ್ಲಿ. ಸೊ ನಿಮಗೆ ಏನಾರ ಅಲ್ಲಿ ನಡ್ಕೊಂಡು ಹೋಗಕ್ ಆಗ್ಲಿಲ್ಲ ಅಂದ್ರೆ ಆ ಒಂದು 4 ಜನ ಬರ್ತಾರೆ. ಅದಕ್ಕೆ ಎಷ್ಟು ಚಾರ್ಜ್ ಇರ್ತೈತೆ ನೋಡ್ರಿ, ಅದನ್ನ ಪೇ ಮಾಡ್ಬೇಕು. ನೀವು ಪೇ ಮಾಡಿಬಿಟ್ಟು ಅವರು ನಿಮ್ಮನ್ನ ಅಲ್ಲಿ ಮಟ್ಟ ಎತ್ಕೊಂಡು ಹೋಗ್ತಾರ ಅವರು. ಸೊ ಈ ರೀತಿ ಟ್ರಾವೆಲಿಂಗ್ ಮಾಡುವ ಒಂದು ಸಿಚುವೇಶನ್ಸ್ ಐತಲ್ಲಿ. ಸೊ ಇದು ನಿಮಗೆ ನಾ ಫೋಟೋ ಹಾಕ್ತೇನೆ ನೋಡ್ರಿ. ವರ್ಷ ಅಂದ್ರೆ ಯಾವಾಗ 90 ಅಬೌವ್ ಸಮಥಿಂಗ್ ಆ ಒಂದು ವರ್ಷದಲ್ಲಿ ಲಿಂಗಗಳು ಯಾವ ಒಂದು ಆಕಾರ ಪಡೆದಿದ್ವು. ಈಗ ನೋಡಿ 2026ರಲ್ಲಿ ಮುಕ್ತಾಯನೇ ಆಗ್ಬಿಡ್ತು. ಸೊ ಇದು ಮತ್ತೆ ಹೊಳ್ಳಪಾಸ್ ಲಿಂಗ ಉದ್ಭವ ಆಗ್ತದೋ ಇಲ್ಲ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಆಗಿ ಐತಿ. ಯಾಕಪ್ಪ ಅಂತಂದ್ರೆ ಈ ಅಮರನಾಥ ಲಿಂಗ ಬಹಳ ಶ್ರೇಷ್ಠತೆಯನ್ನು ಪಡೆದೈತ್ರಿ. ಯಾಕಂತಂದ್ರೆ ಪುರಾಣಗಳ ಪ್ರಕಾರ ಬಹಳ ಮಹತ್ವವನ್ನು ಉಳ್ಳಂತ ಅಮರ ಅಂತಂದ್ರೆ ಜೀವನದಲ್ಲಿ ಸಾವೇ ಇರದಿರುವಂತಹ ಒಂದು ಬಹಳ ಅಮೂಲ್ಯವಾದಂತಹ ಮೌಲ್ಯ ಅದು. ಸೊ ಈ ಒಂದು ವಿಷಯದ ಅನುಸಾರವಾಗಿ ಹಿಮದ ಒಂದು ಲಿಂಗನೇ ಕರೆಗೆ ಹೋಗಕತ್ತೈತಂದ್ರೆ ಅಲ್ಲಿ ಭಕ್ತಾದಿಗಳು ಬರೋದೇ ಕಡಿಮೆ ಆಗ್ಬಿಟ್ಟಾರ. ಸೊ ಎಲ್ಲೋ ನೋಡಿದ್ರೆ ಅನ್ಸಾದೈತಿ ಕಲಿಯುಗ ಎಲ್ಲೋ ಅಂತ್ಯ ಆಗಕತ್ತೈತಿ ಅಂತ ಹೇಳಿ. ಇದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯನೂ ಇದೇ ಸಮ್ಮತವಾಗಿದ್ದರೆ ಇದರ ಬಗ್ಗೆ ನಿಮಗೆ ಎಷ್ಟು ಗೊತ್ತೈತಿ ಮಾಹಿತಿಯನ್ನು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೋ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.